ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ನಾನು ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ. ನೀವು ನಿಮ್ಮ ಗೃಹಲಕ್ಷ್ಮಿ 16ನೇ ಕಂತು ಯಾವ ಹಂತದಲ್ಲಿದೆ ಅನ್ನೋದನ್ನು ಚೆಕ್ ಮಾಡ್ಬೋದು ಅಂಥೇಳಿ ನಾನು ಕೂಡ ನಿಮಗೆ ಚೆಕ್ ಮಾಡಿ ತಿಳಿಸುವಂಥ ಕೆಲಸ ಮಾಡ್ತೀನಿ. ಕೊನೆಗೂ ಕೂಡ ಆ ಕ್ಷಣ ಬಂದಿದೆ. ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋ ನೋಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ವೀಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಓಕೆನಾ. ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಾಗಲೂ ನಿಮಗೆ ಅನ್ನಭಾಗ್ಯ ಯೋಜನೆ ಸೆಪ್ಟೆಂಬರ್ ತಿಂಗಳ ಹಣ ಬಿಡುಗಡೆ ಆಗಿದೆಯಾ ಇಲ್ಲ ಕಮ್ಯುನಿಟಿ ಪೋಸ್ಟ್ ಹಾಕ್ತೀನಿ ಇವಾಗ ವಿಡಿಯೋ ಮುಗಿದ ನಂತರ. ದಯವಿಟ್ಟು ಎಲ್ಲರೂ ವೋಟ್ ಮಾಡಿ, ಕಮೆಂಟ್ ಮಾಡೋದ್ರ ಜೊತೆಲಿ ನಿಮಗೆ ಹಣ ಬಿಡುಗಡೆ ಆಗಿದ್ದರೆ ಸ್ಕ್ರೀನ್ಶಾಟನ್ನು ಕಳಿಸಿ. ನಮಗಿರೋ ಮಾಹಿತಿ ಪ್ರಕಾರ ಸೆಪ್ಟೆಂಬರ್ ತಿಂಗಳ ಅನ್ನಭಾಗ್ಯ ಹಣ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ. ಓಕೆನಾ. ಬಟ್ ಗೃಹಲಕ್ಷ್ಮಿ 16ನೇ ಕಂತಿನ ಬಗ್ಗೆ ಒಂದು ಹೊಸ ಅಪ್ಡೇಟ್ ಬಂದಿದೆ. ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ, ಹೇಗೆ ಮಾಡಬೇಕು ಎಲ್ಲ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಪೂರ್ತಿ ವಿಡಿಯೋನ ನೋಡಿ. ಓಕೆನಾ. ನಿಮಗೆ ಈಗ ಸರ್ಕಾರಗಳು ಸಹಜವಾಗಿ ಈ ಟೈಮ್ನಲ್ಲಿ ಬಿಡುಗಡೆ ಆಗುತ್ತೆ, ಇನ್ನೊಂದು 4-5 ದಿನದಲ್ಲಿ ಬಿಡುಗಡೆ ಆಗುತ್ತೆ, ಇನ್ನೊಂದು ವಾರದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಮಾಹಿತಿಯನ್ನು ಕೊಡ್ತಾರೆ. ಬಟ್ ಎಲ್ಲೋ ಒಂದು ಕಡೆ ಕೆಲವೊಮ್ಮೊಮ್ಮೆ ಏನಾಗುತ್ತೆ ಅಂದರೆ ಕರೆಕ್ಟಾಗಿ ಆ ನಿಗದಿತ ಸಮಯಕ್ಕೆ ಬಿಡುಗಡೆ ಮಾಡೋದಕ್ಕೆ ಆಗಲ್ಲ. ಓಕೆನಾ. ಸಾಕಷ್ಟು ಕಾರಣಗಳಿರ್ತವೆ. ಹಾಗಾಗಿ ಒಮ್ಮೊಮ್ಮೆ ಆ ಟೈಮಿಗೆ ಬಿಡುಗಡೆ ಮಾಡಿದರೂ ಸಹ ಇನ್ನು ಒಂದೊಂದು ಸಾರಿ ಬಿಡುಗಡೆ ಆಗಲ್ಲ, ಹೇಳಿದ ಟೈಮಿಗೆ ಆಗಿರಲ್ಲ. ಬಟ್ ನಾವಾಗಿಯೇ ಯಾವ ಹಂತದಲ್ಲಿದೆ ಅನ್ನೋದನ್ನ ಚೆಕ್ ಮಾಡಿಕೊಂಡ್ರೆ ನಮಗೊಂದು ಪಕ್ಕಾ ಕ್ಲಾರಿಟಿ ಸಿಗುತ್ತೆ. ಅದಕ್ಕೋಸ್ಕರ ನಾನು ಸಾಕಷ್ಟು ಬಾರಿ ಈ ಕಳೆದ 3-4 ತಿಂಗಳಿಂದನೂ ಕೂಡ ನಿಮಗೋಸ್ಕರ ನಾನು ಚೆಕ್ ಮಾಡಿ ತಿಳಿಸುವಂಥ ಕೆಲಸ ಮಾಡ್ತಾಯಿದ್ದೀನಿ. ಓಕೆನಾ. ಹಾಗಾಗಿ ನಾನು ಕೂಡ ಗ್ರಾಮ ಒನ್ಗೆ ಒಂದು ನಂಬರ್ ಕಳಿಸ್ಬಿಟ್ಟು ರಿಕ್ವೆಸ್ಟ್ ಮಾಡಿಕೊಂಡು, ಅದು ಫುಲ್ ಬ್ಯುಸಿ ಇರ್ತಾರೆ ಅವರು, ಯಾವಾಗೂ ಹೇಳಲ್ಲ. ಹಾಗಾಗಿ ನೀವು ನಿಮ್ಮ ರೇಷನ್ ಕಾರ್ಡನ್ನು ಮೆಸೇಜ್ ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು. ಹಾಗಾಗಿ ಅರ್ಜಿ ಸ್ಟೇಟಸನ್ನು ಚೆಕ್ ಮಾಡಿಸಿದ್ದೇನೆ. ಏನಂತ ಬಂದಿದೆ ಅರ್ಜಿ ಸ್ಟೇಟಸಲ್ಲಿ ಅದನ್ನು ನಿಮಗೆ ತಿಳಿಸುವಂಥ ಕೆಲಸ ಮಾಡ್ತೀನಿ. ನೀವು ಕೂಡ ನಿಮ್ಮ ಹತ್ತಿರದ ಯಾವುದೇ ಗ್ರಾಮ ಒನ್, ಬೆಂಗಳೂರು ಒನ್, ಕರ್ನಾಟಕ ಒನ್ನಲ್ಲಿ ಚೆಕ್ ಮಾಡಿಸಿ ನಮಗೆ ಬೇಕಾದ್ರೆ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ DM ಮಾಡ್ಬೋದು. ಓಕೆನಾ. ಡೈರೆಕ್ಟ್ ಮೆಸೇಜನ್ನು ಸ್ಕ್ರೀನ್ಶಾಟನ್ನು ಕಳಿಸ್ಬೋದು. ಹಾಗಾಗಿ ಈಗ ಮೊದಲು ನಾನು ನಿಮಗೆ ಅಕ್ಟೋಬರ್ದು ತೋರಿಸ್ಬಿಡ್ತೀನಿ. ಅಕ್ಟೋಬರ್ದು ನಾನು ತೋರಿಸಿದ್ದೆ ನಿಮಗೆ. ಅಕ್ಟೋಬರ್ ತಿಂಗಳ ಹಣ ಅಂದರೆ ಯಾವುದು? ಗೃಹಲಕ್ಷ್ಮಿ 15ನೇ ಕಂತಿನ ಹಣ. 15ನೇ ಕಂತು ಪುಷ್ಟು DBT ಇದೆ. ಇನ್ನೊಂದು ಕೆಲವೇ ದಿನಗಳಲ್ಲಿ ನಿಮ್ಮ ಖಾತೆಗೆ ಹಣ ಬಿಡುಗಡೆ ಆಗುತ್ತೆ. ನಿಮಗೆ ಪ್ರೋಸೆಸ್ ಅಂತ ಇದೆ, ಅಂಡರ್ ಪ್ರೋಸೆಸ್ ಅಂತ ಇರ್ಬೋದು, ಅಥವಾ ಅಪ್ರೂವ್ಡ್ ಅಂತ ಇರ್ಬೋದು, ಅಥವಾ ಪೆಂಡಿಂಗ್ ಅಂತ ಇರ್ಬೋದು. ಅವೆಲ್ಲವೂ ಕೂಡ ಇನ್ನೂ ಕೊನೆಯ ಹಂತಕ್ಕೆ ಬಂದಿಲ್ಲ ಅಂತ ಅರ್ಥ. ಓಕೆನಾ. ಯಾವಾಗ ಪುಷ್ಟು DBT ಅಂತ ಬರುತ್ತೋ ಅವಾಗ ಮಾತ್ರ ನಿಮಗೆ ಹಣ ಬಿಡುಗಡೆ ಆಗುವ ಕೊನೆಯ ಹಂತಕ್ಕೆ ಬಂದಿದೆ ಅಂತ ಅರ್ಥ. ಓಕೆನಾ. ನಾನಿಲ್ಲಿ ಹೆಸರನ್ನ ಹೈಡ್ ಮಾಡಿಲ್ಲ, ರೇಷನ್ ಕಾರ್ಡ್ ನಂಬರ್ನ ಮಾತ್ರ ಹೈಡ್ ಮಾಡಿದ್ದೀನಿ. ನೀವು ಎಲ್ಲದರಲ್ಲೂ ನೋಡ್ಬೋದು. ಇದು ಅಕ್ಟೋಬರ್ ಮಂತಿಂದು. ನಿಮಗೆ ಸೆಪ್ಟೆಂಬರ್ ಮಂತಿಂದು ಅಂದರೆ 14ನೇ ಕಂತಿಂದು ನೀವು ನೋಡ್ತಾ ಇರ್ಬೋದು. ಗೃಹಲಕ್ಷ್ಮಿ 14ನೇ ಕಂತಿಂದು ಜಮಾ ಆಗಿರೋದು ಸಕ್ಸಸ್ ಅಂತ ಇದೆ. ಇವಾಗ ಅಕ್ಟೋಬರ್ ಚೆಕ್ ಮಾಡಿದ್ರು ಸಕ್ಸಸ್ ಅಂತ ಇರುತ್ತೆ. 15ನೇ ಕಂತಿಗೆ ಆಲ್ರೆಡಿ ಬಿಡುಗಡೆ ಆಗಿರೋದ್ರಿಂದ ಸಕ್ಸಸ್ ಅಂತಲೇ ಇದೆ. ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ನಿಮಗೆ ಕಳೆದ ಬಾರಿ ಕೂಡ ಇದೇ ರೀತಿ ತೋರಿಸಿದ್ದೆ. ಈಗ ನವಂಬರ್ ತೋರಿಸುವಂಥ ಸರದಿ. ಓಕೆನಾ. ನೀವು ನೋಡ್ತಾ ಇರ್ಬೋದು ನವಂಬರ್ ಮಂತಿಂದು ಅರ್ಜಿ ಸ್ಟೇಟಸನ್ನು ನವಂಬರ್ ಮಂತಿಂದ ಚೆಕ್ ಮಾಡಿದಾಗ ಪುಷ್ಟು DBT ಅಂತ ಬಂದಿದೆ. ನಿಮಗೆ ಕಾಣಿಸ್ತಾ ಇದೆ ಅಂದ್ಕೊಂಡಿರ್ತೀನಿ. ಪುಷ್ಟು DBT ಅಂತ ಬಂದಿದೆ. ಗೃಹಲಕ್ಷ್ಮಿ 16ನೇ ಕಂತು ಪುಷ್ಟು DBT ಹಂತಕ್ಕೆ ಬಂದಿದೆ ಅಂದರೆ ಇನ್ನೇನು ಬಿಡುಗಡೆ ಆಗುವ ಹಂತಕ್ಕೆ ಬಂದಿದೆ ಅಂತ ಅರ್ಥ. ಹಾಗಾಗಿ ಯಾರೆಲ್ಲ ವೀಕ್ಷಣೆ ಮಾಡ್ತಾ ಇದ್ದೀರಾ, ಸಾಧ್ಯವಾದರೆ ನಿಮ್ಮ ಹತ್ತಿರದ ಬೆಂಗಳೂರು ಒನ್, ಗ್ರಾಮ ಒನ್ ಅಲ್ಲೇ ಹೋಗಿ ಚೆಕ್ ಮಾಡಬೇಕು. ಇದೊಂದೇ ಅಂತಲ್ಲ, ನಿಮಗೆ ಯಾವುದೇ ಬಾಕಿ ಕಂತು ಬರೋದಾಗಿರ್ಬೋದು ಎಲ್ಲವನ್ನ ಕೂಡ ನೀವು ಟೋಟಲ್ಲಾಗಿ ಅರ್ಜಿ ಸ್ಟೇಟಸ್ ಚೆಕ್ ಮಾಡೋದಂತಲ್ಲ, ನೀವು ಆ ಒಂದು ಪರ್ಟಿಕ್ಯುಲರ್ ಮಂತಿನ ಅರ್ಜಿ ಸ್ಟೇಟಸನ್ನು ಚೆಕ್ ಮಾಡಬೇಕಾಗತ್ತೆ. ಓಕೆನಾ. ಈಗ ಪ್ರತಿಯೊಂದು ತಿಂಗಳಿಂದ ಸಹ ನಿಮಗೆ ಈಗ ಕೆಲವರಿಗೆ ಡೌಟ್ ಇರುತ್ತೆ, ನನಗೆ ಬಾಕಿ ಕಂತು ಬರೋದಿತ್ತು, 8 ಕಂತು ಬಂದಿದೆ, 9 ಕಂತು ಬಂದಿದೆ, ಬಟ್ ಉಳಿದಿದ್ದು ಬಂದಿಲ್ಲ ಅಂದರೆ ಪ್ರತಿಯೊಂದು ಸಪ್ರೇಟಾಗಿ ಚೆಕ್ ಮಾಡಿಸ್ಬೋದು. ನಿಮ್ಮ ಹತ್ತಿರದ ಗ್ರಾಮ ಒನ್, ಬೆಂಗಳೂರು ಒನ್, ಕರ್ನಾಟಕ ಒನ್ನಿಗೆ ನಿಮ್ಮ ರೇಷನ್ ಕಾರ್ಡ್ ನಂಬರನ್ನು ಅಲ್ಲಿ ಕೊಡಬೇಕಾಗತ್ತೆ. ಯಾರೀಗ ಫಲಾನುಭವಿಗಳಿದ್ದಾರೆ ಅದೇ ಸೇಮ್ ಫಲಾನುಭವಿ ಇದೆ. ನಾನು ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ ತಿಳಿಸಿಲ್ಲ. ಇದೇ ರೀತಿ ನಿಮಗೆ 12, 13, 14 ಈ ಯಾವುದಾದ್ರೂ ಬಾಕಿ ಕಂತು ನಿಮಗೆ ಬಂದಿಲ್ಲ ಅಂದರೆ ನಿಮ್ಮ ಹತ್ತಿರದ ಯಾವುದೇ ನಾಗರಿಕ ಸೇವಾ ಕೇಂದ್ರಕ್ಕೆ ಹೋಗಿ ನೀವು ಚೆಕ್ ಮಾಡಿದಾಗ ನಿಮ್ಮದು ಅಂಡರ್ ಪ್ರೋಸೆಸ್ ಇದೆಯಾ ಅಥವಾ ಪೆಂಡಿಂಗ್ ಇದೆಯಾ, ಪೆಂಡಿಂಗ್ ಇದ್ದರೆ ಏನು ಮಾಡಬೇಕು, ಅಥವಾ ಪುಷ್ಟು DBT ಇದ್ದರೆ ಏನು ಮಾಡಬೇಕು, ಪುಷ್ಟು DBT ಇದ್ದರೆ ಏನು ಮಾಡಬೇಕು, ಎಲ್ಲವನ್ನು ಕೂಡ ನಾನು ಡೀಟೇಲ್ ಇನ್ಫಾರ್ಮೇಷನ್ ವಿಡಿಯೋ ಮಾಡಿದ್ದೀನಿ. ಸಕ್ಸಸ್ ಅಂತ ಇದ್ದರೆ ಏನು ಮಾಡಬೇಕು ಅಂತ. ಓಕೆನಾ. ಒಮ್ಮೊಮ್ಮೆ ಸಕ್ಸಸ್ ಅಂತ ಇದ್ದರೆ ಹಣ ಬಿಡುಗಡೆ ಆದ ನಂತರ ನಿಮಗಿಲ್ಲಿ ಪೇಮೆಂಟ್ ಸ್ಟೇಟಸ್ ಸಕ್ಸಸ್ ಅಂತ ತೋರಿಸುತ್ತೆ. ಎಲ್ಲರೂ ಕೂಡ ಯಾರ್ಯಾರಿಗೆ ಹಣ ಬಂದಿಲ್ಲ, ಯಾಕೆ ನಾನು ಗೃಹಲಕ್ಷ್ಮಿ ಅರ್ಜಿ ಸ್ಟೇಟಸನ್ನು ಚೆಕ್ ಮಾಡಿಸಿ ಅಂತ ಯಾಕೆ ಹೇಳ್ತೀನಿ ಅಂದರೆ,
ನಿಮ್ಮ ಪೇಮೆಂಟ್ ಸ್ಟೇಟಸ್ ಇದೆಯಲ್ಲ ಅದ್ರ ಮೇಲೆ ಡಿಪೆಂಡು. ಇಲ್ಲೇನಾದರೂ ಇನ್ಕಮ್ ಟ್ಯಾಕ್ಸು GST ಅಂತ ಬಂದರೆ ಮಾತ್ರ ಪ್ರಾಬ್ಲಮ್ ಆಗುತ್ತೆ. ಅದು ಕೂಡ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೂ ಕೂಡ ಸೊಲ್ಯೂಷನ್ ಇದೆ. ಈಗ ಆಲ್ರೆಡಿ ಅದ್ರ ಬಗ್ಗೆಯೂ ಕೂಡ ನಿಮ್ಮ ಹತ್ತಿರದ CDPO ಕಚೇರಿ ಹೋಗಿ ನೀವು GST ಪೇಯರ್ ಅಲ್ಲ, ಇನ್ಕಮ್ ಟ್ಯಾಕ್ಸ್ ಪೇಯರ್ ಅಲ್ಲ ಅಂದರೆ ತಪ್ಪದೆ ನೀವು ಅಲ್ಲಿ ರಿಕ್ವೆಸ್ಟ್ ಲೆಟರ್ನ ಕೊಟ್ಟು ಮತ್ತೆ ಅರ್ಜಿಯನ್ನು ಮರುಪರಿಶೀಲನೆ ಮಾಡಿ ಸರಿ ಮಾಡಿಸ್ಕೋಬೇಕಾಗತ್ತೆ. ಓಕೆನಾ. ಈಗ ಸಕ್ಸಸ್ ಅಂತ ಇದ್ದರೆ ಹಣ ಜಮಾ ಆಗಿದೆ ಅಂತ ಅರ್ಥ. ಪುಶ್ ಟು DBT ಅಂತ ಬಂತು ಅಂದರೆ ಹಣ ಜಮಾ ಆಗಲಿಕ್ಕೆ ಕೊನೆಯ ಹಂತಕ್ಕೆ ಬಂದಿದೆ ಅಂತ ಅರ್ಥ. ಓಕೆನಾ. ಇನ್ ಕೇಸ್ ಅಂಡರ್ ಪ್ರೋಸೆಸ್ ಇದೆ ಅಂದರೆ ಇನ್ನೂ ಅಪ್ಲಿಕೇಶನ್ ಮಧ್ಯಂತರ ಹಂತದಲ್ಲಿದೆ ಅಂತ, ಮಧ್ಯಂತರವಾಗಿದೆ, ಇನ್ನು ಕೊನೆಯ ಹಂತಕ್ಕೆ ಬಂದಿಲ್ಲ ಅಂತ. ಪೆಂಡಿಂಗ್ ಅಂತ ಇದೆ ಅಂದರೆ ಏನೋ ಸಮಸ್ಯೆ ಇರುತ್ತೆ, ನಿಮ್ಮ ದಾಖಲಾತಿಗಳಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ನಿಮ್ಮ ಅರ್ಜಿ ಸ್ಟೇಟಸ್ಸು 2-3 ತಿಂಗಳಾದರೂ ಸಹ ಪೆಂಡಿಂಗಲ್ಲೇ ಇರುತ್ತೆ. ಆವಾಗ ಹೋಗಿ ನೀವು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಚೇರಿಯಲ್ಲಿ ಹೋಗಿ ವಿಚಾರ ಮಾಡಬೇಕಾಗತ್ತೆ ಯಾಕೆ ಪೆಂಡಿಂಗ್ ಇದೆ ಅಂತ. ಓಕೆನಾ. ಫಾರ್ ಎಕ್ಸಾಂಪಲ್ ನಿಮಗೆ ನಿಮ್ಮ ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಪಾಸ್ಬುಕ್ಕು, ಅಲ್ಲಿ ನಿಮ್ಮ ಪಾಸ್ಬುಕ್ಕಲ್ಲಿ ನಿಮಗೆ ಹೆಸರು ಜೊತೆಗೆ ಇನ್ಶಿಲ್ ಇರುತ್ತೆ, ಆಧಾರ್ ಕಾರ್ಡಲ್ಲಿ ಬರೀ ಹೆಸರು ಮಾತ್ರ ಇರುತ್ತೆ, ಬ್ಯಾಂಕ್ ಪಾಸ್ಬುಕ್ಕಲ್ಲಿ ಹೆಸರು ಮತ್ತು ಇನ್ಶಿಲ್ ಇರುತ್ತೆ. ಈ ರೀತಿ ಇದ್ದಾಗ ಏನಾಗುತ್ತೆ ಅಂದರೆ ಈಗ ಕುಮಾರ್ HG ಅಂತ ಇರುತ್ತೆ, ಇನ್ನೊಂದು ಕಡೆ ಕುಮಾರ್ G ಅಂತ ಅಷ್ಟೇ ಇರುತ್ತೆ. ಒಂದು ಇನ್ಶಿಯಲ್ ತಪ್ಪಾದರೂ ಸಹ ನಿಮಗೆ DBT ಹಣ ಜಮಾ ಆಗೋದಿಲ್ಲ. DBT ಹಣ ಜಮಾ ಆಗಬೇಕಾದ್ರೆ ನಿಮ್ಮ ರೇಷನ್ ಕಾರ್ಡಲ್ಲಿ, ಆಧಾರ್ ಕಾರ್ಡಲ್ಲಿ, ಬ್ಯಾಂಕಲ್ಲಿ ಮೂರೂ ಕಡೆ ಹೆಸರು ಮಾತ್ರ ಸೇಮ್ ಆ್ಯಸ್ ಇಟ್ ಈಸ್ ಇರಬೇಕಾಗತ್ತೆ. ಓಕೆನಾ. ಹೆಸರು ಸೇಮ್ ಇದ್ದರೆ ಮಾತ್ರ ನಿಮಗೆ ಹಣ ಜಮಾ ಆಗುವಂಥದ್ದು. ಅದನ್ನೇ ನೀವು ಕಂಡುಹಿಡ್ಕೊಳ್ಳೋದು ಹೇಗೆ? ನಿಮ್ಮ ಅರ್ಜಿ ಸ್ಟೇಟಸನ್ನು ಚೆಕ್ ಮಾಡುವ ಮೂಲಕ ನೀವು ಕಂಡುಹಿಡ್ಕೋಬೋದು. ಯಾರ್ಯಾರಿಗೆ ಬಾಕಿ ಕಂತು ಬಂದಿಲ್ಲ, ಪೆಂಡಿಂಗ್ ಅಂತ ಇದ್ದರೆ ಇನ್ನೂ ಕೂಡ ಪ್ರೋಸೆಸ್ ಹಂತಕ್ಕೆ ಹೋಗಿಲ್ಲ ಅಂತ. ಅಂಡರ್ ಪ್ರೋಸೆಸ್ ಅಂದರೆ ಪ್ರೋಸೆಸ್ಸಲ್ಲಿ ಇದೆ ಅಂತ ಅರ್ಥ. ಓಕೆನಾ. ಇನ್ ಕೇಸ್ ಪುಶ್ ಟು DBT ಇದ್ದರೆ ಅಂದರೆ ಹಣ ನಿಮಗೆ ಬಿಡುಗಡೆ ಹಂತಕ್ಕೆ ಬಂದಿದೆ, ಇನ್ನೊಂದು ವಾರದಲ್ಲಿ ಹಣ ಬಿಡುಗಡೆ ಮಾಡ್ಬೋದು. ಬಿಡುಗಡೆ ಮಾಡೋದು ಈಗ ನವಂಬರ್ ತಿಂಗಳ ಹಣ ಅಂದರೆ ಗೃಹಲಕ್ಷ್ಮಿ 16ನೇ ಕಂತು ಈಗ ಆಲ್ರೆಡಿ ಬಿಡುಗಡೆ ಹಂತಕ್ಕೆ ಬಂದಿದೆ, ಪುಶ್ ಟು DBT ತೋರಿಸ್ತಾ ಇದೆ. ಬಟ್ ಆದರೆ ಯಾವಾಗ ನಿಮ್ಮ ಖಾತೆಗೆ ಹಣ ಜಮಾ ಆಗುತ್ತೆ ಅನ್ನೋದು ಸರ್ಕಾರ ಎಲ್ಲ ಬ್ಯಾಂಕ್ ವೈಸು, ಅಂದರೆ ಈಗ ಪುಶ್ ಟು DBT ಅಂತ ಮಾಡಿದೆ, ಅಲ್ಲಿಂದ ನಿಮಗೆ ಟ್ರೆಜರಿ ಹೋಗಿ DBT ಮೂಲಕ ಎಲ್ಲ ಫಲಾನುಭವಿಗಳಿಗೆ ಸ್ಟೆಪ್ ಬೈ ಸ್ಟೆಪ್ ಬಿಡುಗಡೆ ಆಗ್ತಾ ಹೋಗಬೇಕು ಅಂದರೆ ಅದಕ್ಕೂ ಕೂಡ ಒಂದು ವಾರ ಟೈಮ್ ತೊಗೋಬೋದು. ನನ್ನ ಅನಿಸಿಕೆ ಪ್ರಕಾರ ನಿಮಗೆ ಡಿಸೆಂಬರ್, ಈಗ ಲಾಸ್ಟ್ ವೀಕಿಗೆ ನಾವು ಆಲ್ರೆಡಿ ಬಂದಿದ್ದೀವಿ, ಜನವರಿ 10 ಒಳಗಡೆ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ನಿಮಗೆ ಬಿಡುಗಡೆ ಆಗುತ್ತೆ, ಯಾವುದೇ ಡೌಟ್ ಇಲ್ಲ. ಓಕೆನಾ. ಹಾಗಾಗಿ ನಿಮಗೆ ಬಾಕಿ ಕಂತಿರೋರಿಗೆ ಅರ್ಜಿ ಸ್ಟೇಟಸ್ ಚೆಕ್ ಮಾಡಿದಾಗ ಯಾವ್ಯಾವ ರೀತಿ ಬಂದರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಕ್ಲಾರಿಟಿಯನ್ನು ಕೊಟ್ಟಿದ್ದೇನೆ. ನಿಮಗೋಸ್ಕರ ನಾವು ಇಷ್ಟೆಲ್ಲ ಮಾಡಿದ್ದಕ್ಕೆ ನಿಮ್ಗೆ ಇಷ್ಟ ಆದರೆ, ವಿಡಿಯೋ ಇಷ್ಟ ಆದರೆ ಎಲ್ಲರೂ ಒಂದು ವಿಡಿಯೋಕ್ಕೆ ಲೈಕ್ ಮಾಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಯಾವುದೇ ಹಣ ಬಿಡುಗಡೆ ಆದರೆ, ಪೆಂಡಿಂಗ್ ಹಣ ಆಗಿರ್ಬೋದು, ಅನ್ನಭಾಗ್ಯ ಹಣ ಆಗಿರ್ಬೋದು, ನೀವು ಅದನ್ನು ಸ್ಕ್ರೀನ್ಶಾಟ್ ತೆಗೆದು ನಮಗೆ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಡೈರೆಕ್ಟ್ ಮೆಸೇಜನ್ನು ಕಳಿಸ್ಬೋದಾಗಿರುತ್ತೆ. ಓಕೆನಾ. ಹಾಗಾಗಿ ಇದಾಗಿತ್ತು ಈ ಕ್ಷಣದ ಮಾಹಿತಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.